ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನೊಂದು ಡಿಸಿಷನ್ ತೊಗೊಂಡಿದ್ದೀನಿ, ಅದು ಏನು ಅಂತ ಹೇಳ್ತೀನಿ ಮುಂದೆ ವ್ಲಾಗಲ್ಲಿ. ಆ್ಯಕ್ಚುಲಿ ಥರ್ಸ್ಡೇ ಆ್ಯಂಡ್ ಫ್ರೈಡೇ ಸಿದ್ದಿ ಸ್ಕೂಲಲ್ಲಿ ಏನೋ ಇವೆಂಟ್ ಇತ್ತು ಅಂತ ಹೇಳಿದರು. ಅದಕ್ಕೆ ನಾನು ಅದನ್ನು ಬರೆದಿಡ್ತಿದ್ದೆ. ಇವರು ಹೊರಗಡೆ ಹೋಗಿದ್ರು, ಬರ್ತಾ ಇಡ್ಲಿ ಮತ್ತು ಚಟ್ನಿನ ತೊಗೊಂಡು ಬಂದಿದ್ರು. ನಮ್ಮ ಫ್ಯಾಮಿಲಿ ಫೇವ್ರೇಟ್ ಬ್ರೇಕ್ಫಾಸ್ಟ್ ಅನ್ಬೋದು ಅದನ್ನು. ಯೂಶ್ವಲಿ ನನ್ನ ಆಫೀಸು ಕೆಲಸನೂ ತುಂಬ ಜಾಸ್ತಿನೇ ಇತ್ತು. ಫ್ರೈಡೇ ಸ್ವಲ್ಪ ಪೆಂಡಿಂಗ್ ವರ್ಕ್ ಆಗಿತ್ತು ಅಣ್ಣ ಬಂದಿರೋ ಸಲುವಾಗಿ. ಅದನ್ನು ಇವತ್ತೆಲ್ಲ ಕ್ಲಿಯರ್ ಮಾಡಿಕೊಂಡೆ. ಅದೇ ನೀವು ಕ್ಯೂರಿಯಸ್ ಇರ್ಬೋದು ಏನು ಡಿಸಿಷನ್ ಅಂತ. ನಥಿಂಗ್ ಮಚ್. ನಾನು ಎವ್ರಿ ವಿಡಿಯೋಲ್ಲಿ ಒಂದು ಟಿಪ್ಸ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಈ ಟಿಪ್ ಕುಡ್ ಬಿ ನನ್ನ ಅನುಭವ, ಏನು ನನ್ನ ಮಕ್ಕಳ ಬಗ್ಗೆ ಆಗಲಿ, ನನ್ನ ಮನೆ ಬಗ್ಗೆ ಆಗಲಿ, ಅಥವಾ ನಾನು ಮಾಡ್ತಿರೋ ಕೆಲಸದ ಬಗ್ಗೆ ಆಗಲಿ, ಅಥವಾ ನನ್ನ ಮೇಲೆ ನಾನು ಏನು ಮಾಡ್ತಿದ್ದೀನಿ, ಸ್ಕಿನ್ ಕೇರ್, ಹೇರ್ ಕೇರ್ ಅದ್ರ ಬಗ್ಗೆ ಆಗಲಿ, ಎಲ್ಲದರಲ್ಲೂ ಹೆಲ್ಪ್ ಮಾಡೋಕ್ಕೆ ಅಂತ. ಗೋ ವಿತ್ ಮೈ ಫಸ್ಟ್ ಸ್ಟೆಪ್. ನಿಮ್ಮ ಸೆಕೆಂಡ್ ಬೇಬಿ ಆದಮೇಲೆ ನಿಮ್ಮ ಫಸ್ಟ್ ಬೇಬಿಗೆ ಎಷ್ಟು ಟೈಮ್ ಆಗುತ್ತೆ, ಎಷ್ಟು ಪ್ರೀತಿ ಆಗುತ್ತೆ ಅಷ್ಟೆಲ್ಲ ಕೊಡಿ. ಯಾಕಂದರೆ ನನ್ನ ಅನುಭವದ ಪ್ರಕಾರ ನಿಮ್ಮ ಫಸ್ಟ್ ಮಗು ನಿಮ್ಮನ್ನು ಅಷ್ಟು ಬ್ಯಾಡ್ಲಿ ಮಿಸ್ ಮಾಡ್ತಿರುತ್ತೆ, ಸ್ಪೆಷಲಿ ಅಮ್ಮನ್ನ. ಹೋಪ್ಫುಲಿ ನನ್ನ ಈ ಟಿಪ್ಸ್ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಸಿಂಪಲಾಗಿ ಒಂದು ಪುಲಾವ್ನ ಮಾಡಿದೆ. ಯಾಕಂದರೆ ಇವತ್ತು ನನ್ನ ಆಫೀಸ್ ವರ್ಕು ಇತ್ತು, ವೈಸೂರು ಕೊಡೋದಿತ್ತು ನನಗೆ. ದಿಸ್ ಈಸ್ ಹೌ ಐ ಆಮ್ ಎಂಡಿಂಗ್ ಮೈ ಬ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬಿಂಗ್ ಮೈ ಚಾನಲ್. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.